ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತಹ 4ನೇ ಸೆಮಿಸ್ಟರ್ BCom ಹಾಗೂ BBA ತರಗತಿಗಳಿಗೆ ನಿಗದಿಪಡಿಸಿದ ನುಡಿವಿಹಾರ 4ರ ಕುವೆಂಪು ವಿರಚಿತ ಇಂತಹ ಸುಂದರ ಪ್ರಾತಃಕಾಲದಿ ಅನ್ನುವಂತಹ ಕವನವನ್ನು ನೋಡ್ಕೊಂಡು ಬರೋಣ. ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಕುವೆಂಪು ಕನ್ನಡ ಸಾರಸ್ವತ ಲೋಕದ ಸಾರ್ವಮಾನ್ಯ ಕವಿ, ಅಗ್ರಮಾನ್ಯ ಕವಿ ಎಂದು ಗುರುತಿಸಲ್ಪಟ್ಟಂಥವರು. ಕುವೆಂಪುರವರು ತಮ್ಮ ಸಾಹಿತ್ಯದಲ್ಲಿ ಬರೆಯದೇ ಇರತಕ್ಕಂತಹ ಅಥವಾ ತರದೇ ಇರತಕ್ಕಂತಹ ಅಥವಾ ಚಿತ್ರಿಸದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. ಎಲ್ಲ ರೀತಿಯ ಸಮಾಜದ ಎಲ್ಲ ಮಜಲುಗಳನ್ನು, ಎಲ್ಲ ಆಯಾಮಗಳನ್ನು ತಾವು ನೋಡಿದವರು. ನೋಡಿದ್ದನ್ನು ತಮ್ಮ ಕಾವ್ಯಗಳಲ್ಲಿ ಅವರು ಅದನ್ನು ಅನಾವರಣವನ್ನು ಕೂಡ ಮಾಡ್ತಾ ಹೋಗಿದ್ದಾರೆ. ಇಂತಹ ಒಬ್ಬ ಸರ್ವಶ್ರೇಷ್ಠ ಕವಿ ಕನ್ನಡ ನಾಡಿನಲ್ಲಿ ಇದ್ದರು ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಕೂಡ, ಕನ್ನಡಿಗರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರವಾಗಿದೆ. ಇನ್ನು ಅವರ ಜನನದ ವಿಚಾರಕ್ಕೆ ಬಂದರೆ, ಅವರ ಜನನವು ಡಿಸೆಂಬರ್ 29, 1904ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಅನ್ನುವಂತಹ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ನಂತರ ಹುಟ್ಟಿ ಬೆಳೆದಿರ್ತಕ್ಕಂಥದ್ದೆಲ್ಲ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ತಂದೆಯ ಮನೆ ಆಗಿರ್ತಕ್ಕಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಇವರು ತಮ್ಮ ಬಾಲ್ಯದ ದಿನಗಳನ್ನು ಅವರು ಕಳೀತಾ ಹೋಗ್ತಾರೆ. ಸಹಜವಾಗಿಯೇ ಕುಪ್ಪಳಿ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಇರ್ತಕ್ಕಂಥ ಒಂದು ಊರು. ಹಾಗಾಗಿ ಬಾಲಕನಾಗಿರುವಂತಹ ಕುವೆಂಪುರವರಿಗೆ ನಿಸರ್ಗದ ಅವಯವಗಳು, ನಿಸರ್ಗದ ಚಮತ್ಕಾರಗಳು, ಆ ನಿಸರ್ಗದ ಸೊಬಗು ಸಹಜವಾಗಿ ಇವರ ಮನಸ್ಸಿನ ಮೇಲೆ ಅತಿ ಹೆಚ್ಚು ತೀವ್ರತರವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಇವರ ಮನಸ್ಸು ಸಂಪೂರ್ಣವಾಗಿ ಕವಿತ್ವದ ಕಡೆಗೆ ಅಥವಾ ಕಾವ್ಯದ ಕಡೆಗೆ ಜಾರುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಪ್ರಕೃತಿಯಲ್ಲಿ ರಸಾನಂದವನ್ನು, ಅನುಭೂತಿಯನ್ನು ಇವರು ಪಡಿತಾ ಹೋಗ್ತಾರೆ. ತಾವು ಏನು ಅನುಭವಿಸ್ತಾರೋ ಆ ಅನುಭೂತಿಯನ್ನು ಕಾವ್ಯದ ಮೂಲಕ ಕಟ್ಟಿಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಅದೆಲ್ಲವೂ ಕೂಡ ಅವರ ಕೃತಿಗಳಲ್ಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಸಾರಸ್ವತ ಲೋಕದಲ್ಲಿ ಇವರು ಒಂದು ನಕ್ಷತ್ರದ ರೀತಿಯಾಗಿ ಗೋಚರ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಸಾಹಿತ್ಯದ ಕೃತಿಗಳಿಗೆ ಬಂದರೆ ಎಲ್ಲ ರೀತಿಯಾಗಿರ್ತಕ್ಕಂತಹ, ಅದು ಕವನ ಸಂಕಲನ ಆಗಿರ್ಬೋದು, ಕಾವ್ಯಗಳಾಗಿರ್ಬೋದು, ಮಹಾಕಾವ್ಯಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಪ್ರವಾಸ ಕಥನಗಳಾಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂತಹ ಸಾಹಿತ್ಯದ ಪ್ರಾಕಾರಗಳೇನಿದ್ದಾವೆ ಅವೆಲ್ಲದರಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರುವಂತಹ ವ್ಯಕ್ತಿ ಈ ಕುವೆಂಪುರವರು. ಪ್ರಾತಿನಿಧಿಕವಾಗಿ ಅವರ ಕೃತಿಗಳನ್ನು ನಾವು ಹೇಳೋದಾದರೆ, ಕವನ ಸಂಕಲನದಲ್ಲಿ ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕೃತಿಕೆ, ಪಕ್ಷಿಕಾಶಿ,
ಪ್ರೇಮ ಕಾಶ್ಮೀರ, ಅಗ್ನಿ ಹಂಸ, ಇನ್ನೂ ಕೂಡ ಅನೇಕ ಕವನ ಸಂಕಲನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನಂತರ ಇವರ ಕಾದಂಬರಿಗಳು ಶ್ರೇಷ್ಠವಾಗಿರ್ತಕ್ಕಂಥ ದೀರ್ಘವಾಗಿರ್ತಕ್ಕಂಥ ಕಾದಂಬರಿಗಳು, 2 ಕಾದಂಬರಿಗಳನ್ನು ಇವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಕಾನೂರು ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಸರ್ವಶ್ರೇಷ್ಠ ಕಾದಂಬರಿಗಳು ಕೂಡ ಇವು ಆಗಿದ್ದಾವೆ. ನಂತರ ಕುವೆಂಪು ನಾಟಕಗಳು ಅಂತಂದರೆ, ಆ ನಾಟಕದಲ್ಲಿ ಪುರಾಣ ಮತ್ತು ಐತಿಹಾಸಿಕವಾಗಿರ್ತಕ್ಕಂಥ ಕಾವ್ಯಕ್ಕೆ ಸಂಬಂಧಪಟ್ಟಂತಹ ಮಹಾಭಾರತ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿದ್ದರೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ಮಾಡುವ ಮುಖಾಂತರವಾಗಿ ಇವತ್ತಿನ ಸಮಾಜಕ್ಕೆ ಆಧುನಿಕ ಸಮಾಜಕ್ಕೆ ತಾವು ಏನು ಹೇಳಬೇಕೋ ಅದನ್ನು ತಮ್ಮ ನಾಟಕದಲ್ಲಿ ಅವರು ಹೇಳುವ ಕೆಲಸವನ್ನು ಮಾಡ್ತಾ ಹೋಗಿದ್ದಾರೆ, ಆ ಬದಲಾವಣೆಗಳನ್ನು ಮಾಡ್ತಾ ಹೋಗಿದ್ದಾರೆ. ಅಂತಹ ಶ್ರೇಷ್ಠ ನಾಟಕಗಳಲ್ಲಿ ಜಲಗಾರ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರಂ, ಯಮನ ಸೋಲು, ಬಿರುಗಾಳಿ, ರಕ್ತಾಕ್ಷಿ ಇವೆಲ್ಲವೂ ಕೂಡ ಅವರ ನಾಟಕಗಳಾಗಿರ್ತಕ್ಕಂಥದ್ದು. ನಾಟಕಗಳಲ್ಲೇ ಕುವೆಂಪು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ವಿಮರ್ಶೆಯಲ್ಲೂ ಕೂಡ ಸಾಕಷ್ಟು ಕೆಲಸವನ್ನು ಇವರು ಮಾಡ್ತಾ ಹೋಗಿದ್ದಾರೆ. ವಿಮರ್ಶಾ ಕ್ಷೇತ್ರದಲ್ಲೂ ಕೂಡ ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋವೈಶ್ಯ ಅನ್ನುವಂತಹ ವಿಮರ್ಶಾ ಕೃತಿಗಳನ್ನು ಕೂಡ ಅವರು ಸಾರಸ್ವತ ಲೋಕಕ್ಕೆ ಅಥವಾ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮಹಾಕಾವ್ಯದ ವಿಚಾರಕ್ಕೆ ಬಂದರೆ ವಾಲ್ಮೀಕಿಯ ರಾಮಾಯಣವನ್ನು ಆಧುನಿಕ ಪ್ರಪಂಚಕ್ಕೆ ಹೇಗೆ ಬೇಕು ಹಾಗೆ ಅದನ್ನು ಕಲಾತ್ಮಕವಾಗಿರ್ತಕ್ಕಂಥ ಮಹಾಕಾವ್ಯವಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು. ಶ್ರೀರಾಮಾಯಣ ದರ್ಶನಂ ಅನ್ನುವಂಥ ಹೆಸರಿನೊಂದಿಗೆ ಅವರು ಕೊಡ್ತಾರೆ. ಈ ಕೃತಿಗೆ ಅವರಿಗೆ ಸಾಹಿತ್ಯದ ಅತ್ಯುನ್ನತವಾಗಿರ್ತಕ್ಕಂಥ ಗೌರವವಾಗಿರ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ ಕೂಡ ಅದಕ್ಕೆ ಈ ಕೃತಿಗೆ ದಕ್ಕತ್ತೆ. ಹಾಗೆ ಒಂದು ಖಂಡಕಾವ್ಯವನ್ನು ಕೂಡ ಇವರು ಬರಿತಾ ಹೋಗ್ತಾರೆ. ಖಂಡಕಾವ್ಯವನ್ನು ಕೂಡ ಬರಿದ್ದಾರೆ. ಅದರ ಹೆಸರು ಚಿತ್ರಾಂಗದ ಅನ್ನುವಂತಹ ಖಂಡಕಾವ್ಯವನ್ನು ಕೂಡ ಬರೀತಾರೆ. ಅಂದರೆ ಸಾಹಿತ್ಯದ ಎಲ್ಲ ಮಜಲುಗಳನ್ನು ಇವರು ಬಲ್ಲಂಥವರಾಗಿದ್ದರು. ಹಾಗಾಗಿ ಇವರ ಸಾಹಿತ್ಯದ ಕೈಂಕರ್ಯವನ್ನು ಕಾರ್ಯವನ್ನು ಗುರುತಿಸಿರ್ತಕ್ಕಂಥ ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ಈ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂತಹ ಗೌರವ, ಪುರಸ್ಕಾರ, ಪ್ರಶಸ್ತಿಗಳನ್ನು ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದು ಅತ್ಯುನ್ನತವಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯಿಂದ ಹಿಡಿದು ನಾಡೋಜದಂತಹ ರಾಜ್ಯಮಟ್ಟದ ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದಾವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಅನ್ನುವಂತಹ ಪ್ರಶಸ್ತಿ, ಪಂಪನ ಹೆಸರಿನಲ್ಲಿ ನೀಡಲಾಗುವಂಥ ಪಂಪ ಪ್ರಶಸ್ತಿ, ಎಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು, ಎಲ್ಲ ಪ್ರಶಸ್ತಿಗಳು ಕೂಡ ಇವರನ್ನು ಹುಡುಕಿಕೊಂಡು ಬಂದಿದ್ದಾವೆ. ಆ ಪ್ರಶಸ್ತಿಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಇವರ ಕವಿತಾಶಕ್ತಿ, ಇವರ ಕಾವ್ಯ ಪ್ರೌಢಿಮೆ ಹೇಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ನಮ್ಮ ಕಾವ್ಯದ ವಿಚಾರಕ್ಕೆ ಬರೋದಾದರೆ, ನಾವು ಈಗಾಗಲೇ ಹೇಳಿದ ಹಾಗೆ ಕುವೆಂಪು ನಿಸರ್ಗದಲ್ಲಿ ಬೆರೆತು ಹೋದಂಥವರು, ನಿಸರ್ಗದ ರಮ್ಯತೆಗೆ, ಸೊಬಗಿಗೆ ಮನಸೋತಂಥವರು, ಅದರಲ್ಲೇ ಅವರು ಸತ್ಯವನ್ನು ಕಂಡಂಥವರು, ಅದರಲ್ಲೇ ಧರ್ಮವನ್ನು ಕಂಡಂಥವರು. ಹಾಗಾಗಿ ತಾವು ಕಂಡಿರ್ತಕ್ಕಂತಹ ಅನುಭೂತಿಯನ್ನು ಅವರೇನು ಮಾಡ್ತಾ ಹೋಗಿದ್ದಾರೆ, ಕಾಣಿಕೆಯಾಗಿ ದರ್ಶನದ ಕಂಡಂತಹ ಅಂತಿಮ ದರ್ಶನದ ಕಾಣಿಕೆಯನ್ನು ನಮ್ಮ ಮುಂದುಗಡೆ ಅವರು ಇಡ್ತಾ ಇದ್ದಾರೆ, ನಮ್ಮ ಎದುರುಗಡೆ ಇಡ್ತಾ ಇದ್ದಾರೆ. ಅಂತಹ ಒಂದು ಪದ್ಯ, ಅಂತಹ ಒಂದು ಕವನ, ಇಂತಹ ಸುಂದರ ಪ್ರಾತಃ ಕಾಲದಿ ಅನ್ನುವಂತಹ ಒಂದು ಕವನ. ಒಂದು ಸಾರಿ ಅದನ್ನು ವಾಚನ ಮಾಡಿಕೊಂಡು ಆನಂತರ ಅದರ ಭಾವವನ್ನು ನೋಡ್ಕೊಂಡು ಬರೋಣ. ವಾಚನ ಮಾಡ್ತೇನೆ.
ಇಂತಹ ಸುಂದರ ಪ್ರಾತಃಕಾಲದಿ ಜೀವಿಸುವುದಕ್ಕಿಂತಲೂ ಬೇರೆಯ ಗುರಿ ಜೀವಕ್ಕೆ ಬೇಕಿಲ್ಲ. ಇಂತಹ ಸುಂದರ ಪ್ರಾತಃಕಾಲದಿ ಜೀವಿಸುವುದಕ್ಕಿಂತಲೂ ಬೇರೆಯ ಗುರಿ ಜೀವಕ್ಕೆ ಬೇಕಿಲ್ಲ. ಚಿರ ಸೌಂದರ್ಯದ ಸಂಪದವಿದ್ದರೆ ಧರ್ಮಕ್ಕೆ ಚ್ಯುತಿಯಿಲ್ಲ, ಮತಿಯಿಲ್ಲ. ರಸಾನುಭೂತಿಯ ರಸಪಥವಲ್ಲದೆ ಸತ್ಯಕ್ಕೆ ಗತಿಯಿಲ್ಲ. ನಿನ್ನೆಯ ಸಂಜೆಯ ಮಳೆಯಲ್ಲಿ ಮಿಂದು ಕಳಕಳಿಸುವ ಪಸರ್ಬಯಲಲ್ಲಿ ಇಂದು ಹೊಂಬಿಸಿಲಲ್ಲಿ ಉರಿದಿರೆ ಜಲಬಿಂದು ಸತ್ತಳೋ ಊರ್ವಶಿ ಸ್ವರ್ಗದಲ್ಲಿ. ಗಾಳಿಯ ಮಂಡಲ ಸ್ಫಟಿಕದ ಓಲಿದೆ ನಭವೋ ನೀಲ ವಿತಾನದ ಹೋಲಿದೆ. ಅಲ್ಲಲ್ಲಿಯೇ ಮುಗಿಲಿನ ಪಟ ತೇಲಿದೆ. ವೈಕುಂಠವಿದೆ ನಿಸರ್ಗದಲ್ಲಿ. ದನ ಕರುಗಳು ಬಯಲಲ್ಲಿ ಮೇಯುತ್ತಾ ಇವೆ. ಗಿರಿತರುಗಳು ಬದುಕನ್ನು ಸವಿಯುತ್ತಾ ಇವೆ. ಅರಿವ ಆಸೆಯ ಮಾಯೆಗೆ ಬೀಳದೆ ಇವೆ. ಇರುವಿಕೆಯ ಆನಂದದಿ ನಲಿಯುತ್ತಾ ಇವೆ. ಇರುವಿಕೆಗಿಂತಲೂ ಹೆಚ್ಚಿನ ಗೋಜಿಗೆ ಹೋಗದಿವೆ. ಅರಿವ ಆಸೆಯೇ ಮಾಯಾಬಂಧ. ಇರುವುದೇ ಮುಕ್ತಿಯ ಆನಂದ. ಅರಿವ ಆಸೆಯ ಬಿಡು. ಇರುವಾಸೆಯ ತೊಡು. ಇಂತಹ ಸಮಯದಿ ಇರುವಿಕೆಗಿಂತಲೂ ಹೆಚ್ಚಿನ ಅರಿವಿಲ್ಲ. ಇಂತಹ ದಿವ್ಯ ಪ್ರಭಾತ ಕಾಲದಿ ಜೀವಿಸುವುದಕ್ಕಿಂತಲೂ ರಸಜೀವಿಗೆ ಬೇರೆಯ ಗುರಿಯಿಲ್ಲ. ಒಂದು ಬೆಳಗಿನ ಸೂರ್ಯೋದಯದ ಸಂದರ್ಭದ ಆ ರಮ್ಯತೆಯನ್ನು, ಅನುಭೂತಿಯನ್ನು ಕವಿ ಅದರಲ್ಲಿ ಸತ್ಯವನ್ನು ಕಾಣುವಂತಹ, ಧರ್ಮವನ್ನು ಕಾಣುವಂತಹ, ಅನುಭೂತಿಯನ್ನು ಕಾಣುವಂತಹ ಕೆಲಸವನ್ನು ಈ ಕಾವ್ಯದ ಮುಖಾಂತರ ಅವರು ಮಾಡ್ತಾ ಹೋಗಿದ್ದಾರೆ. ಈ ಕವಿತೆಯಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ನಿಸರ್ಗದ ಸ್ವರ್ಗಚಲವು, ನಿಷ್ಕಲ್ಮಶವಾಗಿರ್ತಕ್ಕಂಥ ಶುದ್ಧ ಪ್ರಕೃತಿ ಧರ್ಮ, ಸತ್ಯ ವೈಕುಂಠಗಳ ದರ್ಶನದ ಕಾಣಿಕೆ, ಮುಕ್ತಿಯ ಆನಂದವನ್ನು ಜೀವಿ ಹೇಗೆ ಪಡಿಬಹುದು ಅಂತಕ್ಕಂಥದ್ದನ್ನು ಕಾವ್ಯದ ಮೂಲಕ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗಿದ್ದಾರೆ. ಇದರ ಜೊತೆಗೆ ಎರಡು ಪ್ರಮುಖವಾಗಿರ್ತಕ್ಕಂತಹ ಪದಗಳನ್ನು ಇಲ್ಲಿ ಅವರು ಇಡ್ತಾ ಹೋಗ್ತಾರೆ. ಎರಡು ಪ್ರಮುಖವಾಗಿರ್ತಕ್ಕಂಥ ಪದಗಳನ್ನು ಕೊನೆಯಲ್ಲಿ ಏನದು? ಇರುವಿಕೆ ಮತ್ತು ಅರಿವು ಅನ್ನುವಂತಹ ಪದಗಳನ್ನು ಅವರು ತಾತ್ವಿಕವಾಗಿರ್ತಕ್ಕಂತಹ, ತಾರ್ಕಿಕವಾದ ರೀತಿಯಲ್ಲಿ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಇರುವಿಕೆ ಅಂದರೆ ನಮ್ಮನ್ನು ನಾವು ಎಷ್ಟು ಕಾಲ ಈ ಭುವಿಯಲ್ಲಿ, ನಿಸರ್ಗದಲ್ಲಿ ಇರ್ತೀವೋ ಅಷ್ಟು ದಿನದವರೆಗೆ ನಿಸರ್ಗದಲ್ಲಿ ತಲ್ಲೀನತೆಯನ್ನು ಹೊಂದುವ ಮೂಲಕವಾಗಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸಿನಿಂದ ಈ ಪ್ರಾಕೃತಿಕವಾಗಿರ್ತಕ್ಕಂಥ ಸೌಂದರ್ಯವನ್ನು ಸವಿಯೋದಾಗಲಿ, ಮುಗ್ಧತೆಯನ್ನು ಹೊಂದುವ ಮುಖಾಂತರವಾಗಿ
ನಿಸರ್ಗದ ಚೆಲುವಿನಲ್ಲಿ, ಅದರ ರಮ್ಯತೆಯಲ್ಲಿ, ಅದರ ಸೊಬಗಿನಲ್ಲಿ, ಅದರ ಸುಭಗತೆಯಲ್ಲಿ ನಾವು ಕೂಡ ಒಂದಾಗ್ತಕ್ಕಂಥದ್ದು. ಆ ಮುಖೇನ ರಸಜ್ಞನಾಗ್ತಕ್ಕಂಥದ್ದು ಅಥವಾ ರಸಾನುಭೂತಿಯನ್ನು ಹೊಂದತಕ್ಕಂಥದ್ದು ಅಥವಾ ಆನಂದಾನುಭೂತಿಯನ್ನು ಹೊಂದುವ ಮುಖಾಂತರವಾಗಿ ಸತ್ಯದ ಅಂತಿಮ ದರ್ಶನವನ್ನು ನಾವು ಕಾಣ್ತೇವೆ. ಸತ್ಯದ ಅಂತಿಮ ದರ್ಶನವನ್ನು ನಾವು ಪ್ರಕೃತಿಯ ಮುಖಾಂತರವಾಗಿ ನಾವು ಕಾಣ್ತೇವೆ ಅಂತದ್ದನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ನಾವು ಒಂದು ಮಾತನ್ನು ಕೇಳ್ತೇವೆ, ಸತ್ಯಂ ಶಿವಂ ಸುಂದರಂ ಅಂತೇಳಿ. ಸತ್ಯಂ ಶಿವಂ ಸುಂದರಂ, ಈ ಪ್ರಕೃತಿಯೇ ಎಲ್ಲ, ಅದೇ ಸತ್ಯ, ಅದೇ ಶಿವ, ಅದೇ ಸುಂದರ. ಪ್ರಕೃತಿಯನ್ನು ಬಿಟ್ಟು, ನಿಸರ್ಗವನ್ನು ಬಿಟ್ಟು ಮತ್ತೇನನ್ನೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರ ಚಲುವಿಕೆಯನ್ನು, ಅದರ ಇರುವಿಕೆಯನ್ನು ನಾವು ಅನುಭವಿಸಬೇಕು ಅಂತಂದರೆ ನಮ್ಮ ಅಹಮನ್ನು ಬಿಡಬೇಕು ಅಂತಕ್ಕಂಥದ್ದನ್ನು ಕಾವ್ಯದಲ್ಲಿ ಹೇಳುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇಂತಹ ಸುಂದರ ಪ್ರಾತಃಕಾಲದಿ ಜೀವಿಸುವುದಕ್ಕಿಂತಲೂ ಬೇರೆಯ ಗುರಿ ಜೀವಕ್ಕೆ ಬೇಕಿಲ್ಲ. ಸಹಜವಾಗಿ ಇರಳೆಂಬ ಕತ್ತಲೆ ಏನಿದೆಯಲ್ಲ, ಆ ಕತ್ತಲೆಯನ್ನು ಕಳೆದು ಮತ್ತೆ ಮರುದಿನ ಬೆಳಗಾಗುತ್ತೆ ಅನ್ನುವಂತಹ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಜೀವನವೇ ನಂಬಿಕೆ ಮೇಲೆ ಸಾಕ್ತಕ್ಕಂಥದ್ದಲ್ವ. ಜೀವನದಲ್ಲಿ ನಂಬಿಕೆ ಇಟ್ಕೊಳ್ಬೇಕಲ್ವ. ನಾವು ಮತ್ತೆ ಹೇಳ್ತೇವೆ, ಮತ್ತೆ ನಮಗೆ ಎಚ್ಚರ ಆಗ್ತದೆ, ನಾವು ಮತ್ತೆ ಚೈತನ್ಯರಾಗ್ತೇವೆ ಅನ್ನುವಂತಹ ನಂಬಿಕೆಯೊಂದಿಗೆ ಮಲಗಿ ಆ ಕತ್ತಲೆಯನ್ನು ಕಳೆದು ಪುನಃ ನಾವೇನಾಗ್ತೀವಿ, ಆ ದಿನದ ನಿತ್ಯ ಕರ್ಮಗಳ ಕೈಂಕರ್ಯಗಳಿಗೆ ನಾವೇನಾಗ್ತೀವಿ, ನಮ್ಮನ್ನು ನಾವು ತಯಾರು ಮಾಡ್ಕೊಳ್ತೀವಿ, ರೂಢಿಸ್ಕೊಳ್ತೀವಿ. ಆ ಕೈಂಕರ್ಯಗಳಿಗೆ, ನಿತ್ಯ ಕಾರ್ಯಗಳಿಗೆ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಪ್ರಕೃತಿಯ ಆ ಹೊತ್ತಿನ ದಿನಕರನ್ನು ಉದಿಸುವುದಕ್ಕಿಂತ ಮುಂಚಿನ ಆ ಸಂದರ್ಭ ಇದೆಯಲ್ಲ, ಆ ಸವಿ ಇದೆಯಲ್ಲ, ಆ ಸೊಬಗಿದೆಯಲ್ಲ, ಅದನ್ನು ಕಣ್ತುಂಬಿಕೊಳ್ತಕ್ಕಂಥದ್ದು ಕೂಡ ಒಂದು ನಾವು ಮಾನವರಾದಂತಹ ನಮಗೆ ಒಂದು ಕೊಡುಗೆ, ನಮಗೆ ಪ್ರಕೃತಿ ಕೊಟ್ಟಂತಹ ಕೊಡುಗೆ. ಹಾಗಾಗಿ ಆ ರಸವನ್ನು, ಆ ಅನುಭವವನ್ನು, ಆ ಸೌಂದರ್ಯವನ್ನು ಅನುಭವಿಸ್ತಕ್ಕಂಥದ್ದೇ ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಚಿರ ಸೌಂದರ್ಯದ ಸಂಪದವಿದ್ದರೆ ಧರ್ಮಕ್ಕೆ ಚ್ಯುತಿ ಇಲ್ಲ. ನಿಸರ್ಗದ ಚೆಲುವಿನ ಮುಂದೆ ಯಾವ ಚೆಲುವೂ ಕೂಡ ಅದು ಕೃತಕವೇ ಆಗಿದೆ. ಯಾವ ಚೆಲುವು ಕೂಡ ಕೃತಕವೇ. ಹಾಗಾಗಿ ನಿಸರ್ಗದಲ್ಲಿ ನಾವು ಸಂತಸಗೊಂಡ್ರೆ, ನಿಸರ್ಗದ ಚೆಲುವಿಕೆಯಲ್ಲಿ ಸಂತೋಷಗೊಂಡ್ರೆ, ನಿಸರ್ಗದಲ್ಲಿ ಒಂದಾದರೆ, ರಸಾನುಭೂತಿಯನ್ನು ಹೊಂದಿದರೆ, ಆನಂದಾನುಭೂತಿಯನ್ನು ನಾವು ಹೊಂದಿದರೆ ನಮ್ಮ ಆತ್ಮ ಸಂತಸಗೊಳ್ಳುತ್ತದೆ, ನಮ್ಮ ಮನಸ್ಸು ಸಂತಸಗೊಳ್ಳುತ್ತದೆ, ನಾವು ಸಂತೋಷಗೊಳ್ಳುತ್ತೇವೆ. ಆ ಮುಖೇನವಾಗಿ ಪ್ರಕೃತಿ ಧರ್ಮದ ಮುಖಾಂತರವಾಗಿ ನಾವು ಜೀವನವನ್ನು ಸಾಗಿಸ್ತಕ್ಕಂಥದ್ದು, ನಿಸರ್ಗ ಧರ್ಮದಲ್ಲಿ ನಾವು ಜೀವಿಸ್ತಕ್ಕಂಥದ್ದು. ಯಾವ ಕಲ್ಮಶವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಮಾನಸಿಕವಾಗಿ ನಾವು ನಿಸರ್ಗ ಧರ್ಮವನ್ನು ನಾವು ಪಾಲನೆ ಮಾಡಿದರೆ ನಮಗೆ ಅಂತಿಮವಾಗಿ ನಮಗೆ ಒಂದು ದರ್ಶನ ಅಂತಕ್ಕಂಥ ಸಿಗತ್ತೆ, ಒಂದು ಸತ್ಯ ಅಂತಕ್ಕಂಥದ್ದು ನಮಗೆ ಗೋಚರ ಆಗತ್ತೆ. ಆ ರೀತಿಯಲ್ಲಿ ನಾವು ಏನಾಗಬೇಕಾಗಿದೆ, ಬದುಕಬೇಕಾಗಿದೆ. ಹಾಗೆ ಬದುಕಿದಾಗ ಯಾವ ಧರ್ಮಕ್ಕೂ ಕೂಡ, ಅದು ಮಾನವ ಧರ್ಮ ಆಗಿರ್ಬೋದು, ಪ್ರಕೃತಿ ಧರ್ಮ ಆಗಿರ್ಬೋದು, ನಿಸರ್ಗ ಧರ್ಮ, ಯಾವುದೇ ಧರ್ಮ, ಆ ಧರ್ಮಕ್ಕೆ ಚ್ಯುತಿ ಅಂತಕ್ಕಂಥದ್ದು ಬರಲ್ಲ. ಆ ಧರ್ಮ ಚ್ಯುತಿ ಆಗೋದಿಲ್ಲ. ರಸಾನುಭೂತಿಯ ರಸಪಥವಲ್ಲದೆ ಸತ್ಯಕ್ಕೆ ಗತಿ ಇಲ್ಲ. ರಸಪಥದಲ್ಲಿ ನಾವು ಈ ನಿಸರ್ಗವನ್ನು ಸವಿತಾ ಆನಂದಾನುಭೂತಿಯನ್ನು ಪಡ್ತಾ ಸಂತೋಷವನ್ನು ನಾವು ಪಡ್ತಾ ಇದ್ದರೆ ಅಂತಿಮ ಸತ್ಯ ಅಂತಕ್ಕಂಥದ್ದು ನಮಗೆ ಗೋಚರ ಆಗತ್ತೆ ಅಂತಕ್ಕಂಥದ್ದನ್ನು ಕವಿ ತನ್ನ ಕಾವ್ಯದಲ್ಲಿ, ತನ್ನ ಕವನದಲ್ಲಿ ಹೇಳ್ತಾ ಹೋಗ್ತಾರೆ. ನಿನ್ನೆಯ ಸಂಜೆಯ ಮಳೆಯಲ್ಲಿ ಮಿಂದು ಕಳಿಸುವ ಪಸರ್ಬಯಲಲ್ಲಿ ಇಂದು ಹೊಂಬಿಸಿಲಲ್ಲಿ ಉರಿದಿರೆ ಜಲಬಿಂದು ಸತ್ತಳು ಊರ್ವಶಿ ಸ್ವರ್ಗದಲ್ಲಿ.
ಅಂದರೆ ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥದ್ದು, ಸ್ವರ್ಗಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ ಅನುಭವ ನಿಸರ್ಗದಲ್ಲಾಗ್ತದೆ. ಸ್ವರ್ಗ ಅಂತಕ್ಕಂಥದ್ದು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಭೂಮಿ ಮೇಲಿನ ಸ್ವರ್ಗ ಇದೆಯಲ್ಲ, ಈ ಭೂಮಿ ಮೇಲಿನ ಸ್ವರ್ಗ ಸುಖವನ್ನು ನಾವೆಲ್ಲರೂ ಕೂಡ ಅನುಭವಿಸಬೇಕು. ಬದುಕಿದ್ದ ಮೇಲೆ, ನಾವು ಇಲ್ಲಿ ಹುಟ್ಟಿ ಬಂದ ಮೇಲೆ ಅದರ ಅನುಭವ ಇದೆಯಲ್ಲ, ಅನುಭವನ ನಾವೆಲ್ಲರೂ ಕೂಡ ಅನುಭವಿಸಬೇಕು. ಅದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಹೇಗೆ? ನೈಜವಾಗಿರ್ತಕ್ಕಂತಹ ಪ್ರಕೃತಿಯ ಸೊಬಗನ್ನು ನಮ್ಮ ಕಣ್ಣಿನ ಮುಂದೆ, ನಮ್ಮ ಎದುರುಗಡೆ ಅವರು ಇಡ್ತಾ ಹೋಗ್ತಾರೆ. ತಾವೇ ಅನುಭವಿಸಿರ್ತಕ್ಕಂತಹ ಅನುಭವಜನ್ಯವಾಗಿರ್ತಕ್ಕಂತಹ ವಿಚಾರಗಳನ್ನು ಅವರು ಎದುರುಗಡೆ ತರ್ತಾ ಇದ್ದಾರೆ. ಮಲೆನಾಡಿನ ಇಳಿ ಸಂಜೆಯ ಆ ಮಳೆಯಲ್ಲಿ, ಆ ಸೋನೆಯಲ್ಲಿ ನೆನೆದು ಮಳೆ ಮಜ್ಜನವನ್ನು ಮಾಡಿ, ಮಳೆ ಸ್ನಾನವನ್ನು ಮಾಡಿ, ಮಾರನೆಯ ದಿನದ ಎಳೆ ಬಿಸಿಲಿಗೆ, ಕುಡಿ ಬಿಸಿಲಿಗೆ, ಹೊಂಬಿಸಿಲಿಗೆ, ಹಸಿರಾದಂತಹ ವಿಸ್ತಾರವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂತಹ ಪಸರು ಬಯಲಿನಲ್ಲಿ ಮೈಕಾಯಿಸಿಕೊಂಡರೆ ಅದೆಂತಹ ಮಧುರವಾಗಿರ್ತಕ್ಕಂಥ ಅನುಭವ. ಮೈಯಲ್ಲಿರ್ತಕ್ಕಂತಹ, ದೇಹದಲ್ಲಿರ್ತಕ್ಕಂತಹ ಆ ಜಲಬಿಂದು ಕ್ಷಣ ಮಾತ್ರದಲ್ಲಿ ಏನಾಗತ್ತೆ? ಮಾಯವಾಗ್ತಕ್ಕಂಥದ್ದು. ಆ ಸ್ವರ್ಗ ಸುಖವನ್ನು, ಆ ಹಿತವನ್ನು, ದೇಹಕ್ಕಾಗಿರ್ತಕ್ಕಂತಹ ಸುಖವನ್ನು ನೋಡಿ ದೇವಲೋಕದ ಕನ್ಯೆಯಾಗಿರ್ತಕ್ಕಂತಹ ಊರ್ವಶಿಯೂ ಕೂಡ ಇಂತಹ ಸುಖ ದೇವಲೋಕದಲ್ಲೂ ಕೂಡ ಇಲ್ವಲ್ಲ, ಸ್ವರ್ಗದಲ್ಲೂ ಕೂಡ ಇಂಥ ಸುಖ ಇಲ್ವಲ್ಲ, ಭೂಮಿಯಲ್ಲಿ ಇಂಥ ಸುಖವನ್ನು ಜನ ಅನುಭವಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಅವಳು ಕೂಡ ಹೊಟ್ಟೆ ಕಿಚ್ಚು ಪಟ್ಕೊಳ್ಬೋದು, ಅಸೂಯೆ ಪಟ್ಕೊಂಡಾಗಿ ಸಾಯ್ತಾಳಕ್ಕೆ. ಅಂದರೆ ದೇವಲೋಕಕ್ಕಿಂತಲೂ ಕೂಡ ಅತ್ಯಂತಹ ಸುಖ ಅಂತಕ್ಕಂಥದ್ದು, ಸಂತಸ ಅಂತಕ್ಕಂಥದ್ದು ಇಲ್ಲಿದೆ, ಭೂಮಿ ಮೇಲಿದೆ. ನಾವು ಅನುಭವಿಸುವುದರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನಾವು ನಿಸರ್ಗವನ್ನು ಹೇಗೆ ನೋಡ್ತೀವೋ ಹಾಗೆ ಅದರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನಾವು ನಿಸರ್ಗದೊಂದಿಗೆ ಆಪ್ಯಾಯಮಾನವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಇಟ್ಕೊಂಡಾಗ, ನಿಸರ್ಗದ ಚಲುವನ್ನು ನಾವು ಸವಿತಾ ಹೋದಾಗ, ನಿಸರ್ಗದೊಂದಿಗೆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡಾಗ, ನಿಸರ್ಗದೊಂದಿಗೆ ನಿತ್ಯ ಅನುಸಂಧಾನವನ್ನು ನಾವು ಮಾಡಿಕೊಂಡಾಗ ನಮ್ಮ ಆತ್ಮ ಸಂತುಷ್ಟ ಆಗತ್ತೆ, ನಾವು ಸಂತುಷ್ಟಗೊಳ್ತೀವಿ, ನಮ್ಮ ಮನಸ್ಸು ಅದು ಕೂಡ ಹಿತವನ್ನು ಅನುಭವಿಸುತ್ತೆ. ಹಾಗಾಗಿ ನಿಸರ್ಗದ ಚೆಲುವಿಕೆ ಇದೆಯಲ್ಲ, ಅದಕ್ಕಿಂತ ಬೇರೆ ಚೆಲುವಿಕೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಗಾಳಿಯ ಮಂಡಲ ಸ್ಫಟಿಕದ ಓಲಿದೆ, ನಭವೋ ನೀಲ ವಿತಾನದ ಹೋಲಿದೆ, ಅಲ್ಲಲ್ಲಿಯೇ ಮುಗಿಲಿನ ಪಟ ತೇಲಿದೆ, ವೈಕುಂಠವಿದೆ ನಿಸರ್ಗದಲ್ಲಿ. ವೈಕುಂಠವಿದೆ ನಿಸರ್ಗದಲ್ಲಿ. ಅಬ್ಬಾ, ವೈಕುಂಠ ಯಾರು ವಾಸ ಮಾಡ್ತಕ್ಕಂಥದ್ದು? ವಿಷ್ಣುವಿನ ಆವಾಸ ಸ್ಥಾನ, ವಿಷ್ಣುವಿನ ಆವಾಸ ಸ್ಥಾನ. ವಿಷ್ಣು ಹಾಗಾದರೆ ಯಾರು? ಜಗತ್ತಿನ ಒಡೆಯ ಅನ್ನುವಂಥ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ವಿಷ್ಣು ಅಂದರೆ ಕವಿ ವೈಕುಂಠ ಅಂತಕ್ಕಂಥದ್ದು ಮತ್ತೆಲ್ಲೋ ಇಲ್ಲ, ಮತ್ಯಾವುದೋ ದೇವಸ್ಥಾನದಲ್ಲಿಲ್ಲ, ಅಥವಾ ಇನ್ಯಾವುದೋ ತಿರುಮಲದಲ್ಲಿಲ್ಲ, ಅಥವಾ ಇನ್ಯಾವುದೋ ಸ್ವರ್ಗದ ಮೂಲೆಯಲ್ಲಿಲ್ಲ. ಈ ನಿಸರ್ಗವೇ ಒಂದು ವೈಕುಂಠ, ಈ ನಿಸರ್ಗವೇ ವೈಕುಂಠ. ನಾವಿಲ್ಲಿ ಅದನ್ನು ಆಸ್ವಾದ ಮಾಡಿದಾಗ ನಮಗೆ ವೈಕುಂಠದ ದರ್ಶನ ಆಗ್ತದೆ. ನಿಸರ್ಗ ಧರ್ಮವನ್ನು ಪಾಲನೆ ಮಾಡಿದಾಗ ಅಂತಿಮವಾಗಿ ಪರಮಾತ್ಮನ ದರ್ಶನವೂ ಕೂಡ ಈ ನಿಸರ್ಗದಲ್ಲೇ ಆಗ್ತದೆ. ಈ ನಿಸರ್ಗದಲ್ಲಿರ್ತಕ್ಕಂಥ ಪ್ರತಿ ಪಂಚಭೂತಗಳಿಂದ ಇಲ್ಲಿರ್ತಕ್ಕಂಥ ಬೆಟ್ಟ, ಗುಡ್ಡ, ನದಿ, ಮರ, ಗಿಡ, ಬಳ್ಳಿ ಎಲ್ಲದರಲ್ಲೂ ಕೂಡ ನಾವು ಯಾರನ್ನು ನೋಡ್ಬೋದು? ಪರಮಾತ್ಮನನ್ನು ನಾವು ನೋಡ್ಬೋದು. ಪರಮಾತ್ಮನ ದರ್ಶನ ಅಂತಕ್ಕಂಥದ್ದು ಆಗ್ತದೆ. ನಾವು ಯಾವುದೋ ಒಂದು ಮೂರ್ತಿಯನ್ನು ನೋಡ್ಕೊಂಡು ಪರಮಾತ್ಮ ಅನ್ನೋದಕ್ಕಿಂತ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನಲ್ಲ, ಅದರಲ್ಲಿ ನಾವು ದೇವರನ್ನು ಹುಡುಕಿದರೆ
ನಮಗೆ ವೈಕುಂಠದ ದರ್ಶನ ಆಗ್ತದೆ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾ ಹೋಗ್ತಾರೆ. ಗಾಳಿಯ ಮಂಡಲ ಸ್ಫಟಿಕದ ಓಲಿದೆ, ನಭವೋ ನೀಲ ವಿತಾನದ ಹೋಲಿದೆ, ಅಲ್ಲಲ್ಲಿಯೇ ಮುಗಿಲಿನ ಪಟ ತೇಲಿದೆ, ವೈಕುಂಠವಿದೆ ನಿಸರ್ಗದಲ್ಲಿ. ಗಾಳಿಯ ಆಕಾಶದಲ್ಲಿ, ನಭೋಮಂಡಲದಲ್ಲಿ, ನೀಲಾಕಾಶ ನಭೋಮಂಡಲ, ಮೋಡಗಳು ಏನು ಮಾಡ್ತಾ ಇದ್ದಾವೆ, ಒಂದರ ಹಿಂದೆ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾವಂತೆ, ತೇಲ್ಕೊಂಡು ಹೋಗ್ತಾ ಇದ್ದಾವಂತೆ. ಬೆಳ್ಮೋಡಗಳು, ಬಿಳಿದಾಗಿರ್ತಕ್ಕಂಥ ಮೋಡಗಳು ಏನಾಗ್ತಿದ್ದಾವೆ, ಮೇಘಗಳು ಏನೋ ಒಂದರ ಹಿಂದೆ ಒಂದು ತೇಲ್ಕೊಂಡು ಹೋಗ್ತಾ ಇದ್ದಾವೆ. ಆ ಮೋಡಗಳನ್ನು ಕವಿ ಸ್ಫಟಿಕಕ್ಕೆ ಹೋಲಿಸ್ತಾ ಇದ್ದಾನೆ. ಸ್ಫಟಿಕ ಅಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ. ಆ ಸ್ಫಟಿಕಕ್ಕೆ ಹೋಲಿಕೆ ಮಾಡಿ ನಂತರ ಆ ಮುಗಿಲನ್ನು ಪಟಕ್ಕೆ ಹೋಲಿಸ್ತಾ ಇದ್ದಾನೆ. ಪಟ, ಗಾಳಿಪಟಕ್ಕೆ ಆತ ಹೋಲಿಸ್ತಾ ಇದ್ದಾನೆ. ಆ ಮುಗಿಲನ್ನು, ಮೋಡಗಳನ್ನು ಗಾಳಿಪಟಗಳಿಗೆ ಹೋಲಿಸ್ತಾ ಇದ್ದಾನೆ. ಈ ಸೌಂದರ್ಯವನ್ನು, ಈ ಸ್ವರ್ಗ ಸುಖವನ್ನು, ಈ ಸೊಬಗನ್ನು, ಈ ಅನುಭೂತಿಯನ್ನು ನೋಡ್ತಾ ಇದ್ದರೆ ಇದೆಲ್ಲದಕ್ಕೂ ಕೂಡ ಪರಮಾತ್ಮನೇ ಕಾರಣನಾಗಿದ್ದಾನೆ. ಪರಮಾತ್ಮನ ಆವಾಸ ಸ್ಥಾನವೇ ಇದಾಗಿದೆ. ಪರಮಾತ್ಮನ ದರ್ಶನ, ನಿತ್ಯ ದರ್ಶನ ಇಲ್ಲ ಆಗ್ತದೆ. ಹಾಗಾಗಿ ಇದು ವೈಕುಂಠಕ್ಕೆ ಸರಿ ಸಮಾನವಾಗಿರ್ತಕ್ಕಂಥದ್ದು. ವೈಕುಂಠ ಅಂತಕ್ಕಂಥದ್ದು ಮತ್ತೆಲ್ಲೋ ಇರಲಿಕ್ಕೆ ಸಾಧ್ಯ ಇಲ್ಲ. ಇದೇ ವೈಕುಂಠ ಅನ್ನುವಂತಹ ಒಂದು ರೂಪಕದ ರೀತಿಯಲ್ಲಿ ಕವಿ ಹೇಳ್ತಾ ಹೋಗಿದ್ದಾನೆ. ದನ ಕರುಗಳು ಬಯಲಲ್ಲಿ ಮೇಯುತ್ತಾ ಇವೆ, ಗಿರಿ ತರುಗಳು ಬದುಕನ್ನು ಸವಿಯುತ್ತಾ ಇವೆ, ಅರಿವಾಸೆಯ ಮಾಯೆಗೆ ಬೀಳದೆ ಇವೆ, ಇರುವಿಕೆಯ ಆನಂದದಿ ನಲಿಯುತ್ತಾ ಇವೆ, ಇರುವಿಕೆಗಿಂತಲೂ ಹೆಚ್ಚಿನ ಗೋಜಿಗೆ ಹೋಗದಿವೆ. ಸಹಜವಾಗಿ ಕಾಡಿನ ಕವಿ, ಮಲೆನಾಡ ಕವಿ ನಿಸರ್ಗವನ್ನು ಆರಾಧಿಸುವಂಥವನು, ನೋಡಿದಂಥವನು. ಹಾಗಾಗಿ ಮಲೆನಾಡಿನ ನೈಜ ಸ್ವರೂಪವನ್ನು ಕಾವ್ಯದಲ್ಲಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗಿದ್ದಾರೆ ಕುವೆಂಪು. ಇಲ್ಲಿನ ಗಿರಿ ವನಗಳಲ್ಲಿ ದನ ಕರುಗಳು ಏನಾಗ್ತಾ ಇದ್ದಾವೆ, ನಿತ್ಯದ ಕರ್ಮದಂತೆ ಅವುಗಳು ಮೇಯ್ತಾ ಇದ್ದಾವೆ. ಬೆಟ್ಟ ಗುಡ್ಡಗಳಲ್ಲಿ ಅವೇನು ಮಾಡ್ತಾ ಇದ್ದಾವೆ, ಮೇಯ್ತಾ ಇದ್ದಾವೆ. ಮೇಯೋದೇ ಅದು ಕಾಯಕ. ಅವು ಕೆಲಸ ಏನೋ ಮೇಯ್ತಕ್ಕಂಥದ್ದು. ಗಿರಿತರುಗಳು, ಬೆಟ್ಟಗಳಲ್ಲಿ ಮರಗಳು ಏನು ಮಾಡ್ತಿದ್ದಾವೆ, ಅವು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾವೆ. ಯಾವ ಯೋಚನೆಯೂ ಕೂಡ ಇಲ್ಲ. ತಮ್ಮ ಕೆಲಸವನ್ನು, ತಮ್ಮ ಇರುವಿಕೆಯ ಕೆಲಸವನ್ನು, ತಮ್ಮ ಕಾರ್ಯವನ್ನು ಎಂದಿನಂತೆ ಏನು ಮಾಡ್ತದೆ, ಮರ ಏನು ಮಾಡ್ತದೆ, ಗಿರಿ ನಿಂತಿದೆ, ಮರ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಆದರೆ ಅವು ಏನು ಮಾಡಲಿಕ್ಕೆ ಹೋಗಲಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವು ಜಿಜ್ಞಾಸೆಗೆ ಬೀಳಲಿಲ್ಲ, ತರ್ಕಕ್ಕೆ ಬೀಳಲಿಲ್ಲ, ಶೋಧನೆಗೆ ಬೀಳಲಿಲ್ಲ. ಪ್ರಕೃತಿಯಲ್ಲಿ ಮುಂದೇನಿದೆ, ಹೀಗೇನಿದೆ, ಹಾಗೇನಿದೆ ಅಂತ ಹೇಳಿ ಅವು ಯೋಚನೆ ಮಾಡಲಿಕ್ಕೆ ಅವು ಹೋಗಲಿಲ್ಲ. ತಮ್ಮಷ್ಟಕ್ಕೆ ತಾವು, ತಮ್ಮ ಇರುವಿಕೆ ಎಷ್ಟು ದಿನ ಇರ್ತಾವೋ ಅಲ್ಲಿಯವರೆಗೆ ಅವು ಸಂತೋಷದಿಂದ ತಮ್ಮ ಕಾರ್ಯವನ್ನು ಮಾಡಿಕೊಂಡು ಅವೇನು ಮಾಡ್ತದವೆ, ಹೋಗ್ತಾ ಇದ್ದಾವೆ. ಅರಿವು ಗೋಜಿಗೆ ಅವು ಹೋಗಲಿಲ್ಲ. ಇರುವಿಕೆಯ ಮುಗ್ಧತೆಯಲ್ಲಿ ಅವು ಏನಾಗಿದ್ದಾವೆ, ತಮ್ಮನ್ನು ತಾವು ತೊಡಗಿಸಿಕೊಂಡು ಏನು ಮಾಡ್ತದೆ, ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾವೆ. ಅರಿವಾಸೆಯ ಮಾಯಾಬಂಧ, ಇರುವುದೇ ಮುಕ್ತಿಯ ಆನಂದ. ಅರಿವಾಸೆಯ ಬಿಡು, ಇರುವ ಆಸೆಯ ತೊಡು, ಇಂತಹ ಸಮಯದ ಇರುವಿಕೆಗಿಂತಲೂ ಹೆಚ್ಚಿನ ಅರಿವಿಲ್ಲ. ಇಂತಹ ದಿವ್ಯ ಪ್ರಭಾತ ಕಾಲದಿ ಜೀವಿಸೋಕ್ಕಿಂತಲೂ ರಸಜೀವಿಗೆ ಬೇರೆಯ ಗುರಿಯಿಲ್ಲ. ಮೊದಲಿಗೆ ಹೇಳಿದ ಹಾಗೆ ಅರಿವು ಮತ್ತು ಇರುವಿಕೆ ಅನ್ನುವಂತಹ ಎರಡು ಪದಗಳನ್ನು ಇಲ್ಲಿ ಈ ಪ್ಯಾರಾದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಸಹಜವಾಗಿ ಬಳಸ್ತಕ್ಕಂಥದ್ದು ಅರಿವು ಅಂತ ಅಂದರೆ ಜ್ಞಾನ, ತಿಳುವಳಿಕೆ ಅಂಥೇಳಿ ನಾವು ಸಹಜವಾಗಿ ಹೇಳ್ತೀವಿ. ಆದರೆ ಕವಿ ಇಲ್ಲಿ ಒಂದಿಷ್ಟು ತರ್ಕದ ಆಳಕ್ಕೆ ಇಳಿತಾ ಹೋಗ್ತಾನೆ. ಪ್ರಕೃತಿಯನ್ನು ಶೋಧನೆ ಮಾಡ್ತಕ್ಕಂಥದ್ದು,
ಪ್ರಕೃತಿಯಲ್ಲಿ ಜಿಜ್ಞಾಸೆಯಿಂದ ಯೋಚನೆ ಮಾಡ್ತಕ್ಕಂಥದ್ದು. ಏನಿದೆ, ಹೀಗೆ ಯಾಕಾಗತ್ತೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡ್ಕೊಳ್ತಕ್ಕಂಥ, ಪ್ರಕೃತಿಯ ಸೌಂದರ್ಯವನ್ನು ಅರಿಯದೆ ಪ್ರಕೃತಿಯ ನಿಸರ್ಗದ ಮರ್ಮವನ್ನು ಅರಿಲಿಕ್ಕೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಮಾನವನ ಅಹಂಕಾರ. ಪ್ರಕೃತಿಯ ಮುಂದೆ ಯಾರೂ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಪ್ರಕೃತಿಗೆ ಸರಿಸಮಾನರಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಮನುಷ್ಯ ತಾನು ಏನು ಮಾಡಬೇಕು, ಮೊದಲಿಗೆ ಅರಿವಿನ ನಾನು ಭಾರೀ ತಿಳ್ಕೊಂಡಿದ್ದೇನೆ, ಪ್ರಕೃತಿಯನ್ನು ನಾನು ತಿಳಿಯಬಲ್ಲೆ, ನಿಸರ್ಗವನ್ನು ನಾನು ಅರಿಯಬಲ್ಲೆ, ಈ ಅಹಮ್ಮಿನಿಂದ ಅವನು ಹೊರ ಬರಬೇಕಾಗತ್ತೆ. ಅವನು ಬರಲಿಲ್ಲ ಅಂತಂದರೆ ಅವನೇನಾಗ್ತಾನೆ, ಬಂಧನಕ್ಕೆ ಒಳಗಾಗ್ತಾನೆ. ಯಾವ ಸವಿಯೂ ಕೂಡ ಆತನಿಗೆ ಸಿಗಲ್ಲ. ಅವನು ಯಾವುದೋ ಒಂದು ಇದಕ್ಕೆ ಬಂದಿ ಆಗ್ತಾನೆ. ಅವನು ಚಿಂತನೆಗೆ ಹಚ್ಕೊಂಡ್ರೆ, ಜಿಜ್ಞಾಸೆಗೆ ಹಚ್ಕೊಂಡ್ರೆ, ತರ್ಕಕ್ಕೆ ತಾನು ಹಚ್ಕೊಂಡ್ರೆ ಅವನು ಬಂಧನಕ್ಕೆ ಒಳಗಾಗ್ತಾನೆ, ಬಂಧನದಲ್ಲಿರುವಂಥ ವ್ಯಕ್ತಿ ಆಗ್ತಾನೆ ಅಷ್ಟೇ. ಆದರೆ ಇರುವಿಕೆಯ ಆನಂದ ಇದೆಯಲ್ಲ, ಆ ಮುಗ್ಧತೆಯ ಆನಂದ ಇದೆಯಲ್ಲ, ಇರುವುದನ್ನು ಸವಿತಕ್ಕಂಥ ಆನಂದ ಇದೆಯಲ್ಲ, ಅದಕ್ಕಿಂತಲೂ ಕೂಡ ದೊಡ್ಡದು ಮತ್ತಾವುದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅರಿವ ಆಸೆ ಮಾಯಾ ಬಂಧ, ಏನೋ ಇದೆ ಅನ್ನುವಂತಹ ಒಂದು ನಿಸರ್ಗದ ಮರ್ಮವನ್ನು ತಿಳಿಲಿಕ್ಕೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಅವನು ಬಂದಿ ಆಗ್ತಾನೆ, ಅಜ್ಞಾನಿ ಆಗಿಬಿಡ್ತಾನೆ ಅವನು. ಆದರೆ ನಿಜವಾದ ಅರ್ಥದಲ್ಲಿ ಅವನು ಏನು ಮಾಡಬೇಕಾಗತ್ತೆ, ತಾನು ಇರುವಿಕೆಯ ಕಡೆಗೆ ಗಮನವನ್ನು ಕೊಡಬೇಕು. ತಾನಿದ್ದಷ್ಟು ದಿನ ಪ್ರಕೃತಿಯ ಸೌಂದರ್ಯವನ್ನು ಅರ್ಥ ಮಾಡಿಕೊಂಡು ಅದರ ರಸಾನಂದದಲ್ಲಿ ಅನುಭೂತಿಯನ್ನು ಪಡಿತಾ ಸತ್ಯದ ಅಂತಿಮ ದರ್ಶನವನ್ನು ಕಾಣಬೇಕೇ ವಿನಃ, ಮುಕ್ತಿಯ ಆನಂದವನ್ನು ಅವನು ಕಾಣಬೇಕೇ ವಿನಃ, ಅದನ್ನು ಬಿಟ್ಟು ಜಿಜ್ಞಾಸೆಯಲ್ಲಿ ತೊಡ್ತಕ್ಕಂಥದ್ದು, ಪ್ರಕೃತಿಯ ಮರ್ಮವನ್ನು ಅರಿತಕ್ಕಂಥದ್ದು, ಇದು ಮನುಷ್ಯನಿಗೆ ಬೇಡ. ಇದು ಏನಾಗತ್ತೆ, ಮಾನವನ ಅಹಂ ಆಗತ್ತೆ. ಅದನ್ನು ಅವನು ಮೊದಲು ಬಿಡಬೇಕು ಅಂತಕ್ಕಂಥದ್ದನ್ನು ಕವಿ ತನ್ನ ಕಾವ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಅರಿವ ಆಸೆಯೇ ಮಾಯಾ ಬಂಧ, ಇರುವುದೇ ಮುಕ್ತಿಯ ಆನಂದ. ಇರುವಿಕೆಯಲ್ಲಿ ನಾವು ಎಲ್ಲವನ್ನು ಕಾಣಬೇಕು, ಇರುವಿಕೆಯಲ್ಲಿ ಸಂತೋಷವನ್ನು ಕಾಣಬೇಕು, ಇರುವಿಕೆಯಲ್ಲಿ ರಸಾನಂದವನ್ನು ಕಾಣಬೇಕು, ಆ ಸೌಂದರ್ಯದಲ್ಲಿ ನಾವು ಮಗ್ನರಾಗಬೇಕು, ಆ ಮುಖಾಂತರವಾಗಿ ಮುಕ್ತಿಯನ್ನು ಪಡೆಯಬೇಕು ಅಂಥೇಳಿ ಕವಿ ಹೇಳ್ತಿದ್ದಾರೆ. ಅರಿವ ಆಸೆಯ ಬಿಡು, ಇರುವ ಆಸೆಯ ತೊಡು, ಅರಿಯುವುದನ್ನು ಅಹಂಕಾರವನ್ನು ಬಿಡು. ಇನ್ನು ಅರಿವಿನ ಅಹಂಕಾರ ಇದೆಯಲ್ಲ, ನಾನೇ ದೊಡ್ಡವನು, ನಾನು ತಿಳ್ಕೊಂಡಿದ್ದೇನೆ, ಈ ಪ್ರಕೃತಿಯ ಮರ್ಮಗಳು ಎಲ್ಲವೂ ಕೂಡ ನನಗೆ ಗೊತ್ತಿದೆ, ಎಷ್ಟು ದಿನ ಅದಲ್ಲ, ನೀನು ಬದುಕಿರುವವರೆಗೆ ಮಾತ್ರ ಸಾಧ್ಯ. ಆದರೆ ಅದರ ಆಚೆಯೂ ಕೂಡ, ನಿನ್ನಾಚೆಯೂ ಕೂಡ ಪ್ರಕೃತಿ ಅಂತಕ್ಕಂಥದ್ದಿದೆ, ಬದುಕು ಅಂತಕ್ಕಂಥದ್ದು ಕೂಡ ಇರುತ್ತಲ್ವ. ಹಾಗಾಗಿ ನಿನ್ನ ಅಹಂಕಾರವನ್ನು ನೀನು ಮೊದಲು ಬಿಡಬೇಕಾಗತ್ತೆ. ಇರುವ ಆಸೆಯ ತೊಡು, ನೀನು ಈಗ ಇದೆಯಾ, ಇರೋದರಲ್ಲೇ ನೀನೇನು ಮಾಡಬೇಕಾಗತ್ತೆ, ತೃಪ್ತಿಯನ್ನು ಪಡಬೇಕಾಗತ್ತೆ, ಸಂತಸವನ್ನು ಪಡಬೇಕಾಗತ್ತೆ, ಆನಂದದ ಅನುಭೂತಿಯನ್ನು ಕೂಡ ನೀನು ಪಡಬೇಕಾಗತ್ತೆ. ಇಂಥ ಸಮಯದ ಇರುವಿಕೆಗಿಂತಲೂ ಹೆಚ್ಚಿನ ಅರಿವಿಲ್ಲ. ನಿಸರ್ಗದ ಸೌಂದರ್ಯವನ್ನು, ಸೊಬಗನ್ನು ಅರಿತು ಅದಕ್ಕೆ ಮನಸೋತು ತಾನು ಏನಾಗಬೇಕಾಗಿದೆ, ಮುಕ್ತಿಯನ್ನು ಕಾಣಬೇಕೇ ವಿನಃ, ಅಲ್ಲಿ ಇರುವಿಕೆಯಲ್ಲೇ ನೀನು ಸಂತಸವನ್ನು ಕಾಣಬೇಕೇ ವಿನಃ ಅರಿವಿನಿಂದ ಅಲ್ಲ ಅನ್ನೋದನ್ನು ಕವಿ ಹೇಳ್ತಾ, ಇಂತಹ ದಿವ್ಯ ಪ್ರಭಾತ ಕಾಲದಿ ಜೀವಿಸೋದಕ್ಕಿಂತಲೂ ರಸಜೀವಿಗೆ ಬೇರೆಯ ಗುರಿಯಿಲ್ಲ. ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ದಿನಪನ ಉದಿಸುವ ಅಂತಹ ಆ ಸಮಯದಲ್ಲಿ, ದಿನಕರನ ಉದಯದ ಅಂತಹ ಒಂದು ಪ್ರಭಾತದ ಸಂದರ್ಭವನ್ನು ಅನುಭವಿಸ್ತಕ್ಕಂಥ ಸುಖ ಇದೆಯಲ್ಲ, ರಸಜೀವಿಗೆ, ರಸಜ್ಞನಿಗೆ ಇದಕ್ಕಿಂತಲೂ ಬೇರೆ ಗುರಿ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೇ ಆತ ಎಲ್ಲವನ್ನೂ ಕಾಣಬೇಕು, ಸತ್ಯವನ್ನು ಕಾಣಬೇಕು, ಧರ್ಮವನ್ನು ಕಾಣಬೇಕು, ಎಲ್ಲವನ್ನೂ ಕೂಡ ಅವನು ಕಂಡು ಅವನು ಮುಕ್ತಿಯ ಆನಂದವನ್ನೂ ಕೂಡ ಈ ಪ್ರಭಾತದ ಸಂದರ್ಭದಲ್ಲಿ, ಇದು ನಿಸರ್ಗದಲ್ಲಿ ಕಾಣಬೇಕು ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಾ, ಮಾನವನ ಅವನ ಅಂತರ್ಗತವಾಗಿರ್ತಕ್ಕಂಥ ಅಹಂಕಾರವನ್ನು ಬಿಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಕಾವ್ಯದಲ್ಲಿ ಹೇಳ್ತಾ ಒಂದು ಮನೋಜ್ಞವಾಗಿರ್ತಕ್ಕಂಥ ಕವಿತೆಯನ್ನು ನಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಕಾವ್ಯದಲ್ಲಿ
ಆ, ಆದಷ್ಟು ಪ್ರಕೃತಿಯ ನೈಜತೆಗಳು ನಮಗೆ ತೋರಿ ಬರ್ತಾ ಇದ್ದಾವೆ ಬಂದಿದ್ದಾವೆ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.